ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಮೊದಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ RCB ವರ್ಸಸ್ GT ಫೈನಲ್ ರಿವ್ಯೂ ಗುರು. ಒಟ್ಟಿನಲ್ಲಿ ಮೇನ್ GT ಅವರು ಈ ಮ್ಯಾಚ್ ಗೆಲ್ಲಿಲ್ಲ. RCB ಅವರು ಮ್ಯಾಚ್ನ ಒಂದು ಸೈಡ್ ಮ್ಯಾಚ್ನ ಗೆದ್ರು ಗುರು. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ಬಿಟ್ಟು GT ಅವರು ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಮೇನು ಬ್ಯಾಟಿಂಗ್ ವಿಚಾರದಲ್ಲಿ ಶುಭ್ಮನ್ ಗಿಲ್ ಆಗಲಿ, ಸಾಯಿ ಸುದರ್ಶನ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಲ್ಲಿ RCB ಅವರು ಬೌಲಿಂಗ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋದು ಗುರು. ಒಟ್ಟಿನಲ್ಲಿ ಮೇನು ಗುಜರಾತ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಳ್ಳಿಲ್ಲ. ಇಲ್ಲಿ ಜಾಸ್ತಿ ಪಡ್ರಲ್ಲಿ 23 ಬಾಲ್ಗೆ 19 ರನ್ ನೋಡಿದೆ. ಇಲ್ಲಿ ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಿದ್ರು. RCB ಬೌಲಿಂಗ್ಗೆ ಕ್ರೆಡಿಟ್ ಕೊಡಬೇಕು. ಯಾಕೆಂದರೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮಿನಿಮಮ್ 200 ಹೊಡಿತಾರೆ ಅಂತ ಕೊಂಡಿದೆ ಗುರು. ಒಟ್ಟಿನಲ್ಲಿ ಮೇನು ಇವರು 200 ಹೊಡಿಲಿಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಜಿ ಟಿ ಬ್ಯಾಟಿಂಗು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಮೇನು ಇಲ್ಲಿ ತೆವಾಟಿಯ ಒಂದು ಲೆವೆಲ್ಗೆ ಆಟನ ಆಡಿದ್ರು ಇಲ್ಲಿ ಅನ್ನೋದಕ್ಕಿಂತ ಮೇನು ಇಲ್ಲಿ ವಾಷಿಂಗ್ಟನ್ ಸುಂದರ್ 37 ಬಾಲ್ಗೆ 50 ರನ್ ಹೊಡೆದ್ರು. ಲಾಸ್ಟ್ ಅವರು ಮ್ಯಾಚ್ ತಗೊಂಡೋಗಿದ್ದೆ ಅವರು ಅನ್ಬೋದು. ಇಲ್ಲಿ ಜಾಸ್ ಪಟೇಲ್ ಆಗಲಿ, ಇಲ್ಲಿ ಸಾಯಿ ಸುದರ್ಶನ್ ಆಗಲಿ, ಶುಭ್ಮನ್ ಗಿಲ್ ಆಗಲಿ, ಒಂದು 3 ಜನ ಆಡಲಿಲ್ಲ. ಅದನ್ನೇನು ಮ್ಯಾಚ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಒಟ್ಟಿನಲ್ಲಿ ಫೈನಲ್ ಅನ್ನೋ ಕಳೆನೇ GTಗೆ ಇರಲಿಲ್ಲ. ಟೀಮಲ್ಲೇ ಫೈನಲ್ ಅನ್ನೋ ಕಳೆ ಇರಲಿಲ್ಲ. ನನಗೇನೋ ಸಿಕ್ಕಾಪಟ್ಟೆ GT ಅವರು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟ ಆಡೋಕ್ಕೆ ಹೋಗಿನೇ ಇವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ನೋಕ್ಕಿಂತ ಇವರು ಮೇನು ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಆಡಲಿಲ್ಲ. ಮೇನು ಇಲ್ಲಿ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಔಟ್ ಆದಂಗೆ GT ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇವರಿಬ್ಬರು ಬ್ಯಾಟ್ಸ್ಮನ್ ಮೇಲೆ ಸಿಕ್ಕಾಪಟ್ಟೆ GT ಬ್ಯಾಟಿಂಗು ಅವಲಂಬಿತರಾಗಿದ್ದರು. ಇಲ್ಲಿ ಜಾಸ್ ಬಟ್ರಲ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ಜಾಸ್ ಬಟ್ರಲ್ಲು ಅಟ್ಲೀಸ್ಟ್ ಒಂದು ಚಾನ್ಸ್ ತೊಗೊಂಡು ಲಾಸ್ಟ್ವರೆಗೂ ಮ್ಯಾಚ್ ಜೊತೆ ತೊಗೊಂಡೋಗಿದ್ದಿದ್ರೆ GT ಅವ್ರಿಗೆ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಗುರು. ಒಟ್ಟಲ್ಲಿ 255 ಇವರು ಕಲೆ ಹಾಕೋಕ್ಕಾಗ್ತಿರ್ಲಿಲ್ಲ. 150 ಕಲೆ ಹಾಕೋಕ್ಕಾಗ್ತಿರ್ಲಿಲ್ಲ. 155 ಇವರು ಕಲೆ ಹಾಕೋಕ್ಕಾಗ್ತಿರ್ಲಿಲ್ಲ. ಬರೀ 8 ವಿಕೆಟ್ ಕಳ್ಕೊಂಡು ಇವರು ಇಂಥ ಲೋ ಸ್ಕೋರ್ ಅಮೌಂಟ್ನ ಕಲೆ ಹಾಕಿದ್ರು ಗುರು ಸ್ಕೋರ್ನ. ಒಟ್ಟಿನಲ್ಲಿ ಪವರ್ ಪ್ಲೇಲಾಗಲಿ ಇವರು ನೋಡೋದಾದರೆ ಮಿನಿಮಮ್ 2 ಕ್ರೂಷಿಯಲ್ ವಿಕೆಟ್ ತೆಗೆದುಬಿಟ್ರು. ಆಲ್ಮೋಸ್ಟ್ ಇಲ್ಲಿ ಮಿಡಲ್ ಓವರ್ಗಳ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಲಾಸ್ಟ್ ಓವರಲ್ಲಿ ಒಂಚೂರು ರನ್ನ ಹೊಡೆಸ್ಕೊಂಡ್ರು ಅಷ್ಟೇ. ಇಲ್ಲಿ ಮೇನು ಭುವನೇಶ್ವರ್ ಕುಮಾರ್ 2 ಕ್ರೂಷಿಯಲ್ ವಿಕೆಟು, ಹೇಜಲ್ವುಡ್ 2 ಕ್ರೂಷಿಯಲ್ ವಿಕೆಟು, ಒಟ್ನಲ್ಲಿ ತೃಣಾಲ್ ಪಾಂಡ್ಯ 1 ಕ್ರೂಷಿಯಲ್ ವಿಕೆಟು. ಮೇನು ಇಲ್ಲಿ ಸಂದೀಪ್ ಶರ್ಮಾ 3 ಕ್ರೂಷಿಯಲ್ ವಿಕೆಟ್ ತೊಗೊಂಡು ಮ್ಯಾಚ್ನ ಸಿಕ್ಕಾಪಟ್ಟೆ ಚೇಂಜಿಂಗ್ ಮಾಡಿದೆ ಅವರು. ಒಟ್ಟಿನಲ್ಲಿ ಮೇನ್ ಗುರು RCB ಬೌಲಿಂಗು ತುಂಬ ಚೆನ್ನಾಗಿ ಮಾಡಿದ್ರು. ಅದರಿಂದಲೇ ಸಿಕ್ಕಾಪಟ್ಟೆ ಮ್ಯಾಚ್ ಈಸಿ ಆಯಿತು RCBಗೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ಟಿನಲ್ಲಿ 155 ಚೇಸ್ ಮಾಡೋಕ್ಕೆ ಕೊಟ್ಟರು. 8 ವಿಕೆಟ್ ಕಳ್ಕೊಂಡು RCBಗೆ ಈಸಿ ಸ್ಕೋರ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಸಾಯಿ ಸುದರ್ಶನ್ ಆಗಲಿ, ಶುಭ್ಮನ್ ಗಿಲ್ ಆಗಲಿ ಇವರಿಬ್ಬರಲ್ಲಿ ಲಾಸ್ಟ್ವರೆಗೂ ನಿಂತಿದ್ರೆ ಇನ್ನೂ ಮಿನಿಮಮ್ 200 ಹೊಡೆಯೋ ತಾಕತ್ತು ಇದ್ದೇ ಇರ್ತಿತ್ತು. ಆದರೆ GT ಅವರು ಫೈನಲಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಗುರು. ಒಟ್ಟಿನಲ್ಲಿ 155 ಚೇಸ್ ಮಾಡೋಕ್ಕೆ ಬಂದಿದ್ದ RCB ಒಂದೊಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಯಿತು ಅಂತ ನನಗೇನು ಅನ್ನಿಸ್ತು. ಇಲ್ಲಿ ಮೇನು ವೆಂಕಟೇಶ್ ಅಯ್ಯರ್ಗೆ ಕ್ರೆಡಿಟ್ ಕೊಡಬೇಕು. ಅವ್ರ ಕೈಲಿ ಇಂಜುರಿ ಇದ್ರೂ 16 ಬಾಲ್ಗೆ 32 ರನ್ ಹೊಡೆಯೋದಾಗಲಿ, ವಿರಾಟ್ ಕೊಹ್ಲಿ ಸಿಂಗಲ್ ಹ್ಯಾಂಡ್ರಿ ಮ್ಯಾಚ್ನ ಲಾಸ್ಟ್ವರೆಗೂ ತೊಗೊಂಡೋಗಿ ಮ್ಯಾಚ್ನ ಮುಗಿಸಿದ್ರು ಗುರು. ನನಗೇನು ಮೇನು ವಿರಾಟ್ ಕೊಹ್ಲಿ ಯಾರು ಏನೇ ಔಟ್ ಆಗಲಿ, ಇಲ್ಲಿ ದೇವದತ್ ಪಡಿಕ್ಕಲ್ 4 ಬಾಲ್ಗೆ 1 ರನ್ ಹೊಡೆಯೋದಾಗಲಿ ಬೇಗನೆ ಔಟ್ ಆದರು. ರಜತ್ ಪಡಿಕ್ಕಲ್ ಅಗ್ರೆಸಿವ್ನೆಸ್ ತೋರ್ಸೋಕೆ ಹೋಗಿ 13 ಬಾಲ್ಗೆ 15 ರನ್ ಹೊಡೆದು ಮ್ಯಾಚ್ನ ಬೇಗನೆ ಮುಗ್ಸೋಕ್ಕೆ ನೋಡ್ತಿದ್ರು RCB ಅವರು. ಒಟ್ಟಲ್ಲಿ ತೃಣಾಲ್ ಪಾಂಡ್ಯನ ಬೇಗನೆ ಔಟ್ ಆದರು. ಒಟ್ಟಲ್ಲಿ ಒನ್ ಟೈಮಲ್ಲಿ RCB ಅವ್ರು ಗೆಲ್ತಾರೋ ಅನ್ನೋ ಮೂಮೆಂಟ್ಗಳು ಸಿಕ್ಕಾಪಟ್ಟೆ ಉಂಟುಗೋತು. ಆದರೆ ವಿರಾಟ್ ಕೊಹ್ಲಿ ಯಾರು RCBಲಿ ರಜತ್ ಪಡಿಕ್ಕಲ್ ಔಟ್ ಆಗಲಿ, ವೆಂಕಟೇಶ್ ಅಯ್ಯರ್ ಔಟ್ ಆಗಲಿ, ದೇವದತ್ ಪಡಿಕ್ಕಲ್ ಔಟ್ ಆಗಲಿ, ತೃಣಾಲ್ ಪಾಂಡ್ಯನವ್ರು ಔಟ್ ಆಗಲಿ ಗುರು, ನಾನು ಫೈನಲಲ್ಲಿ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ತೊಗೊಂಡೋಗ್ತೀನಿ ಅಂತ ಅಂದ್ಕೊಂಡಿದ್ರೇನೋ ಅವರು ಎಲ್ಲ ಒಂದು ಕಡೆಯಿಂದ ಔಟ್ ಹಾಕ್ಕೊಂಡು ಬರ್ತಿದ್ರೆ ಇವರು ಲಾಸ್ಟ್ವರೆಗೂ ನಿಂತ್ಕೊಂಡು 47 ಬಾಲ್ಗೆ 2 ಬಾಲ್ಗೆ 75 ರನ್ ಹೊಡೆದ್ರು. ಲಾಸ್ಟ್ವರೆಗೂ ಮ್ಯಾಚ್ನ ಮುಗಿಸಿದ್ದೆ ಅವರು. ಈ ಮ್ಯಾಚ್ನ RCB 2026 ಕಪ್ ಗೆಲ್ಲಕ್ಕೆ ಬ್ಯಾಟಿಂಗ್ ವಿಚಾರದಲ್ಲಿ ಕಪ್ ಗೆಲ್ಲಕ್ಕೆ ಅವರು ಒಂದು ಸ್ವಲ್ಪ
ಸ್ವಲ್ಪ ಏನು ಫುಲ್ ಕಾರಣ ಆದರೂ ಗುರು. ಒಟ್ನಲ್ಲಿ ಬೌಲಿಂಗ್ ವಿಚಾರದಲ್ಲಿ RCB ತುಂಬ ಚೆನ್ನಾಗಿ ಕ್ರೆಡಿಟ್ ತೊಗೊಂಡ್ರು. ಬ್ಯಾಟಿಂಗ್ ವಿಚಾರದಲ್ಲಿ RCB ಎಲ್ಲೋ ಒಂಚೂರು ಎಡವಿದ್ರೂ ವಿರಾಟ್ ಕೊಹ್ಲಿ ಅವರು ಕೊನೆವರೆಗೂ ಚೇಸ್ ಕಿಂಗ್ನ ಮತ್ತೆ ಪ್ರೂವ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ GT ಹೋಮ್ ಗ್ರೌಂಡಲ್ಲಿ RCB ಹೋಮ್ ಗ್ರೌಂಡ್ ಇದ್ದಂಗೆ ಗೆದ್ದರು ಗುರು. ಒಟ್ಟಿನಲ್ಲಿ ಮೇನು ವಿರಾಟ್ ಕೊಹ್ಲಿ ಒಂದು ಟೈಮಲ್ಲಿ ಔಟ್ ಆಗಿದ್ರು, ರಿವ್ಯೂ ತೊಗೊಂಡು ಔಟ್ ಆಗಿಲ್ಲ ಅಂತ ಪ್ರೂವ್ ಕೂಡ ಮಾಡಿಕೊಂಡ್ರು. ಒಟ್ಟಲ್ಲಿ RCB ಬ್ಯಾಟಿಂಗ್ ವಿಚಾರದಲ್ಲಿ ನೋಡೋದಾದರೆ ಇಲ್ಲಿ 40 ಪವರ್ ಪ್ಲೇಯಲ್ಲಿ 1 ವಿಕೆಟ್ ಕಳ್ಕೊಂಡ್ರೆ ಮಿನಿಮಮ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳ್ಕೊಂಡ್ರು. ಒಟ್ಟಿನಲ್ಲಿ RCB ಬೇಗ ಮುಗಿಸೋ ಒತ್ತಡದಲ್ಲಿ ಇದ್ದರು. ಆದರೂ ಅವರು ವಿಕೆಟ್ ಕಳ್ಕೊಂಡು ಬಾಲ್ ಟು ಬಾಲ್ ರನ್ ಬಂದ್ಬಿಟ್ಟಿದ್ದು ಗುರು. ಯಾವಾಗ ಪವರ್ ಪ್ಲೇಲಿ ಮಿನಿಮಮ್ 70 ರನ್ ಹೊಡೆದ್ರು RCB, ಅಲ್ಲೇ ಮ್ಯಾಚ್ ಕಳೆದೋಗಿದ್ರು. GT ಅವರು ಮೊಹಮ್ಮದ್ ಸಿರಾಜ್ ಒಂದು ಕ್ರೂಷಿಯಲ್ ವಿಕೆಟ್ ತಗೊಟ್ರು, ಇಲ್ಲಿ ಏನು ಮ್ಯಾಟ್ರ್ ಆಗಲಿಲ್ಲ. ರಬಾಡ್ ಅವರು ಒಂದು ಕ್ರೂಷಿಯಲ್ ವಿಕೆಟ್ ತಗೊಟ್ರು. ರಶೀದ್ ಖಾನ್ ಗೇಮ್ ಚೇಂಜರ್ ಆದ್ರೂ 2 ಕ್ರೂಷಿಯಲ್ ವಿಕೆಟ್ ತಗೊಟ್ರು. ನಾನು ಹೇಳಿದ್ದೆ ಗೇಮ್ ಚೇಂಜರ್ ಆದರೆ ರಶೀದ್ ಖಾನ್ ಸಿಕ್ಕಾಪಟ್ಟೆ RCBಗೆ ತೊಂದರೆ ಆಗುತ್ತೆ ಅಂದರು, ಏನು ಆಗಲಿಲ್ಲ ಮ್ಯಾಟ್ರು. ಮೇನು ಇಲ್ಲಿ ಪ್ರಸಿದ್ಧ ಕೃಷ್ಣ ಒಂದು ಓವರ್ ಮಾಡಿಸ್ರು. ಅವ್ರ ಕೈಲಿ ವಿಕೆಟ್ ಕೊಟ್ಟಿದ್ರೆ, ಏನೋ ಓವರ್ಗಳು ಕೊಟ್ಟಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಲ್ಲಿ RCB ಮೈಂಡ್ ಸೆಟ್ ಸಿಕ್ಕಾಪಟ್ಟೆ ಚೇಂಜ್ ಆಗಿತ್ತು ಗುರು. ಒಟ್ಟಿನಲ್ಲಿ ಒಂದು ಕಡೆಯಿಂದ ಎಲ್ಲರೂ ಸಿಕ್ಕಾಪಟ್ಟೆ ದಡ ಆಟ ಆಡಿದ್ರೆ, ವಿರಾಟ್ ಕೊಹ್ಲಿ ನಾರ್ಮಲ್ ಕ್ರಿಕೆಟ್ ಶಾಟ್ ಹೊಡೆದು ಮ್ಯಾಚ್ನ ಗೆಲ್ಸೋಕ್ಕೆ ನೋಡಿದ್ರು. ಒಟ್ಟಲ್ಲಿ 2026 ಭಾರಿ ಕುತೂಹಲ ಮೂಡಿಸಿದ GT ವರ್ಸಸ್ RCBಲಿ RCB ಅವರು 2020ರಲ್ಲಿ ಎರಡನೇ ಸತಿ ಫೈನಲ್ಗೆ ಬಂದು RCB ಎರಡನೇ ಸತಿ ಗೆದ್ದವರೆ. ಈ ದಾಖಲೆಯನ್ನು ಚೆನ್ನೈ ಅವರು ಮಾಡಿದ್ರು, ಸತತವಾಗಿ 2 ಸತಿ ಫೈನಲ್ಗೆ ಬಂದು. ಮುಂಬೈ ಅವರು 2ನೇ ಸತಿನೂ ಗೆದ್ದಿದ್ರು. ಒಟ್ಟಿನಲ್ಲಿ ಇವ್ರನ್ನ ಬೀಟ್ ಮಾಡಿ 2ನೇ ಸತಿ ಗೆದ್ದವರೆ. ಒಟ್ಟಿನಲ್ಲಿ GT ವರ್ಸಸ್ RCBಲಿ RCB ಅವರು ಗೆಲ್ತಾರೆ ಅಂತ ಪ್ರಿವ್ಯೂ ವಿಡಿಯೋದಲ್ಲೂ ಹೇಳಿದೆ, ಗೆದ್ದರು ಗುರು. ಒಟ್ಟಿನಲ್ಲಿ ಗುಜರಾತ್ ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಏನು ತಗೊಳ್ಳಿಲ್ಲ. ಒಟ್ಟಿನಲ್ಲಿ RCB ಇಷ್ಟು ಈಸಿ ಲೋ ಸ್ಕೋರಿಂದ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ ಇವರು 19 ಓವರ್ಗೇನೋ ಮ್ಯಾಚ್ನ ಮುಗಿಸ್ರು ಗುರು. ಯಾಕೆಂದರೆ RCB ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ GT ಅವರು ಏನಾದರೂ 200 ರನ್ ಹೊಡೆದಿದ್ರೆ RCB ಒಂಚೂರು ಸ್ಟ್ರಗಲ್ ಪಡ್ತಿದ್ರು, ಆದರೆ ನನಗೇನೋ ಸ್ಟ್ರಗಲ್ ಪಡ್ತಿರ್ಲಿಲ್ಲ. ಯಾಕೆಂದರೆ RCB ಅವರು ಬೇಗನೆ ಮ್ಯಾಚ್ನ ಮುಗ್ಸೋಕೆ ಹೋಗಿ ವಿಕೆಟ್ನ ಕಳ್ಕೊತಿರೋದು ಹೊರತು ಬೇಕಾಬಿಟ್ಟು ರನ್ಗಳನ್ನ ಹೊಡೆದು ಇಲ್ಲಿ ಮ್ಯಾಚಿಂದ ಸೋಲೋಕ್ಕೆ ಕಾರಣ ಆಯ್ತಿರ್ಲಿಲ್ಲ. ಒಟ್ಟಿನಲ್ಲಿ ಮೇನು ವಿರಾಟ್ ಕೊಹ್ಲಿ ಕ್ರೆಡಿಟ್ ಕೊಡಬೇಕು. ಅವರು ಪದೇ ಪ್ರೂವ್ ಮಾಡ್ಕೋತಿದ್ದಾರೆ. ನಾನು ಯಾರು ಏನೇ ಔಟ್ ಆಗಲಿ ಮ್ಯಾಚ್ನ ಲಾಸ್ಟ್ವರೆಗೂ ತೊಗೊಂಡೋಗಿ ಮ್ಯಾಚ್ನ ಗೆಲ್ಲಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ RCB ಫೈನಲ್ಗೆ ಬಂದಾಗೆಲ್ಲ ಸೋಲ್ತಿದ್ರು, ಆದರೆ ಈಗ 2022ರಿಂದ ಸ್ಟಾರ್ಟ್ ಆಗಿ 2026ವರೆಗೂ ಅವ್ರದ್ದೇ ಹಾವಳಿ ಆಗಿದೆ. ಸತತವಾಗಿ 2 ಕಡೆ 2 ಹುಡುಗಿಯರು ಕಪ್ ಗೆದ್ದಿದ್ರೆ WPSಲಿ, ಇಲ್ಲಿ IPLಲ್ಲಿ 2 ಹುಡುಗರು IPL ಕಪ್ನ ಗೆದ್ದವ್ರೆ. ಆದರೂ RCB ಕ್ರೆಡಿಟ್ ಕೊಡಬೇಕು, ಇಷ್ಟು ಚೆನ್ನಾಗಿ ಮ್ಯಾಚ್ನ ತಗೊಂಡೋಗಿ ಲೋ ಸ್ಕೋರ್ ಮ್ಯಾಚ್ನ ಮಾಡವ್ರೆ ಅಂದರೆ ಮೇನು ಇದಕ್ಕೆ RCB ಬೌಲಿಂಗು ಮತ್ತು RCB ಮ್ಯಾನೇಜ್ಮೆಂಟು ಕಾರಣ, ಮತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಕಾರಣ. ಒಟ್ಟಿನಲ್ಲಿ RCB ಗೆದ್ರು ಗುರು. 2026ರಲ್ಲಿ ಯಾರಪ್ಪ ಗೆಂದರೆ RCB ಅವ್ರು ಗೆದ್ರು ಗುರು. ಒಟ್ಟಿನಲ್ಲಿ ಹೇಳೋದಾದ್ರೆ RCB ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು, ಚಿಕ್ಕ ಆಡಿದ್ರು ಗುರು. ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಬುಡಕ್ಕೆ ತೊಗೊಂಡು ಹೋಗ್ತಾರೆ ಅಂತ RCB ಬ್ಯಾಟಿಂಗು. ಒಂದೊಂದು ಟೈಮು ಇವರು ಫೈನಲಲ್ಲೂ ಸಿಕ್ಕಾಪಟ್ಟೆ ಎಡವಟ್ಟು ಆಟಗಳನ್ನ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ, ಆದರೆ ಈ ಸತಿ RCB ಅವರು ಎಡವಟ್ಟು ಆಟಗಳನ್ನ ಆಡಲಿಲ್ಲ. ತುಂಬ ಚೆನ್ನಾಗಿ ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ರು ಗುರು. ಒಟ್ಟಿನಲ್ಲಿ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಕಮೆಂಟ್ ಮಾಡ್ತಿದ್ರು, ಹೌದು ನಾನು ಈಗ ಫಸ್ಟ್ ಟೈಮ್ ವಿಡಿಯೋ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿರೋದು ಗುರು. ಕಲ್ತು ನಾನು ಈಗ ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಅದರಿಂದ ಒಂಚೂರು ಎಲ್ಲರೂ ತಪ್ಪುಗಳಿದ್ರೆ ಒಂಚೂರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನ ಕಮೆಂಟ್ ಮಾಡಿದ್ದೀರ, ಗುರು ನೀನು ವಿಡಿಯೋ ಮಾಡೋದು ಅಂಥದ್ದೇನು ಚೆನ್ನಾಗಿಲ್ಲ ಅಂತ. ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ ಗುರು, ಹೋಗ್ತಾ ಸರಿ ಮಾಡ್ಕೋತೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರ, 342ಕ್ಕೆ ತಲುಪಿದೆ ಸಬ್ಸ್ಕ್ರೈಬರ್. ಮಿನಿಮಮ್ 400 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ, ಇಲ್ಲ 350 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ ಗುರು. ಬೇಗ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದ್ರೆ ಇನ್ನೂ ವೀಡಿಯೋ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವೀಡಿಯೋ ನೋಡ್ಬಿಡ್ತೀರ, ಒಂದು ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ವೀಡಿಯೋ ಬರ್ತಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೇನು ಅನ್ನಿಸ್ತು RCB ವರ್ಸಸ್ GT? RCB ಗೆಲ್ಲಬೇಕಿತ್ತಾ ಇಲ್ಲ GT ಅವ್ರು ಗೆಲ್ಲಬೇಕಿತ್ತ? ಕೊನೆಗೂ RCB IPLನ ಸತತವಾಗಿ ಗೆದ್ದರು. ಒಟ್ಟಿನಲ್ಲಿ
ಈ ಮ್ಯಾಚ್ನ ಒಂದು ಸೈಡ್ ಮಾಡಿಕೊಂಡು ಆರ್ ಸಿ ಬಿ ಇಷ್ಟು ಈಸಿಯಾಗಿ ಗೆಲ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ಆರ್ ಸಿ ಬಿ ಫಸ್ಟ್ ಟೈಮ್ ಗೆದ್ದಾಗ ಇರೋ ಒಂಥರ ಫೀಲಿಂಗೇ ಬೇರೆ. ಈಗ ಆರ್ ಸಿ ಬಿ ಗೆದ್ದಾಗ ಹುಡುಗರು ಗೆದ್ದರು ಅನ್ನೋ ಜಸ್ಟ್ ಆರ್ ಸಿ ಬಿ ಗೆದ್ದರು ಅನ್ನೋ ಮೂಮೆಂಟೇ ಬೇರೆ. ಮೊದಲೇ ಟೈಮ್ ಗೆದ್ದಿದ್ದೇ ಬೆಸ್ಟ್ ಅಂತ ನನಗೇನು ಅನ್ನಿಸ್ತು. ಆದರೆ ಸುಮಾರು ಜನ ಎರಡನೇ ಸತಿ ಗೆದ್ದವ್ರದ್ದು ಬೆಸ್ಟ್ ಅಂತ ಅನ್ನಿಸ್ತು. ಆದರೂ ನನಗೆ ಆರ್ ಸಿ ಬಿ ಫಸ್ಟ್ ಟೈಮ್ ಗೆದ್ದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು. ಫಸ್ಟ್ ಟೈಮ್ ಗೆದ್ದಿದ್ದು ಫೀಲಿಂಗೇ ಬೇರೆ, ಸೆಕೆಂಡ್ ಟೈಮ್ ಗೆದ್ದಿದ್ದೆ ಫೀಲಿಂಗೇ ಬೇರೆ ಗುರು. ಒಟ್ಟಿನಲ್ಲಿ ನಿಮ್ಗೇನಾದ್ರು ಈ ರಿವ್ಯೂ ವಿಡಿಯೋ ಇಷ್ಟ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು.